ತಗೊಳ್ಳಿ ಸೀನಿಯರ್ ನಿರ್ದೇಶಕರು ಪಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗಣ್ಣವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಪ್ರಭಾಕರಣ್ಣವರೇ, ನಮ್ಮ ವಸಂತಣ್ಣವರೇ, ನಮ್ಮ ಬಾಬು ಅವರೇ, ನಮ್ಮ ನರಸಿಂಹರೆಡ್ಡಿಣ್ಣವರೇ, ಪ್ರತಾಪ್ ಅವರೇ, ನಮ್ಮ ಹಿರಿಯರಾದಂಥ ನಮ್ಮ ವೆಂಕಟಣ್ಣನವರೇ, ರಾಜಾರೆಡ್ಡಿ ಅವರೇ, ಅನೇಕ ನಮ್ಮ ಪಕ್ಷದ ಎಲ್ಲ ನಮ್ಮ ಸಂತ ನಾರಾಯಣ ಅವರೇ, ವೆಂಕರಾಮ್ ಅವರೇ, ನಮ್ಮ ಪೌನಹಳ್ಳಿ ಮಂಜು ಅವರೇ, ನಮ್ಮ ಗುಡಿಪಲ್ಲಿ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಚಿಟ್ಟಿ ಅವರೇ, ಶೆಫಿ ಅವರೇ, ಭೋಗೇಶ್ ಅವರೇ, ಪ್ರದೀಪ್ ಅವರೇ, ಅದೇ ರೀತಿ ಎಲ್ಲ ನಮ್ಮ ಹಿರಿಯರು, ನಮ್ಮ ಅತ್ತಲ್ ರೆಡ್ಡಣ್ಣ ಅವರೇ, ನಮ್ಮ ಬೆಲ್ಲ ವೆಂಕಟೇಶ್ ಅವರೇ, ನಮ್ಮ ಮುರಾಜಣ್ಣ ಅವರೇ, ನಮ್ಮ ನೀರಣ್ಣ ಅವರೇ, ಎಲ್ಲ ಮುಖಂಡರು, ನಮ್ಮ ನಾಗಾರ್ಜುನ ಅವರೇ, ನಮ್ಮ ರೆಡ್ಡಣ್ಣ ಅವರು, ಇಷ್ಟು ಸುಮಾರು ಜನ ಏನು ಮುಖ್ಯವಾಗಿ ಇಲ್ಲಿ ನಮ್ಮ ಮಾರುಕಟ್ಟೆ ಮ್ಯಾನೇಜರ್ ಆಗಿರ್ತಕ್ಕಂಥವ್ರು, ಅದೇ ರೀತಿ ನಮ್ಮ ಈ ಒಂದು ನಂಜನಗೌಡರು ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಏನು ಇವತ್ತಿನ ಈ ಪಾರ್ಲರನ್ನು ಓಪನ್ ಮಾಡಿದ್ದೀವಿ. ಬಹುಶಃ ಇದು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ. ಈಗಾಗಲೇ ವಿಸ್ತಾರವಾಗಿ ನಮ್ಮ ನಾಗಣ್ಣವ್ರು ಹೇಳಿದ್ದಾರೆ, ಏನು ನಮ್ಮ ಡೈರಿ ವಿಚಾರವಾಗಿ ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ಏನು ನಮ್ಮ ರೈತರು, ಯಾಕಂದರೆ ಮೊನ್ನೆ ಲಾಸ್ಟ್ ಟೈಮು ತಾವೆಲ್ಲ ನೋಡಿದ್ರಿ, 2 ರೂಪಾಯಿ ರೈಸ್ ಮಾಡಿದ್ರಿ ಒಂದೊಂದು ಲೀಟ್ರಿಗೆ. ಬಹುಶಃ 2.5 ತಿಂಗಳಿಗೂ ಏನು ಅಲ್ಲಿ ಉಳಿದಿರ್ತಕ್ಕಂಥದ್ದು ರೈತರ ದುಡ್ಡೆ ಸುಮಾರು ಒಂದು 10 ರಿಂದ 12 ಕೋಟಿ ರೂಪಾಯಿ ಲಾಸು. 12 ಕೋಟಿ ಹೋಗಿದೆ, ಆಮೇಲೆ 2 ತಿಂಗಳಲ್ಲಿ 8 ಕೋಟಿ ಲಾಸ್. ರೈತರಿಗೆ ಒಂದು 12 ಕೋಟಿ ಕೊಟ್ಟಿದ್ದೀವಿ. ಬಹುಶಃ ಅದನ್ನು ಮುಂದಿನ ದಿನಗಳಲ್ಲಿ ಫುಲ್ಫಿಲ್ ಮಾಡಿ ರೈತರಿಗೋಸ್ಕರ ಏನು ಇವತ್ತು ರೈತರಿಗೋಸ್ಕರ ನಡೀತಿದೆ ಆ ಸಂಸ್ಥೆ, ರೈತರಿಗೋಸ್ಕರನೇ ನಾವು ಎಲ್ಲ ರೀತಿಯ ಎಲ್ಲ ಸೌಲಭ್ಯಗಳು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ರೈತರಿಗೋಸ್ಕರ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಇವತ್ತಿನ ಹೇಳಬೇಕಂದ್ರೆ ಬಹುಶಃ ಈಗಾಗಲೇ ನೀವು ನಿನ್ನೆ 3 ದಿನ ಹಿಂದೆ ನಿಮಗೆ ಗೊತ್ತಿರಬೇಕು, ಮಾವಿನಕಾಯಿದು ಏನು ಸುಮಾರು ರೈತರು ಕಂಗಾಲಾಗಿದ್ದರು. 4 ರೂಪಾಯಿಗೆ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 10 ಟನ್, ಅಂದರೆ 5 ಎಕರೆಗೆ 20 ಟನ್ ಆಗುವಂಥ ರೀತಿಯಲ್ಲಿ 4 ರೂಪಾಯಿ, ಅಂದರೆ ಸುಮಾರು ಒಬ್ಬ ರೈತನಿಗೆ ಮಾವಿರ್ತಕ್ಕಂಥ ರೈತರಿಗೆ 5 ಎಕರೆಯಿಂದ 80,000 ರೂಪಾಯಿವರೆಗೂ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಅಂದರೆ ಬಹುಶಃ ನಾನು ಏನಕ್ಕೆ ಮಾತನ್ನು ಹೇಳ್ತೀನಿ ಅಂತಂದರೆ, ರೈತರು ಅಂತ ಬಂದಾಗ ನಮ್ಮ ಕುಮಾರಣ್ಣವರು ಆ ಒಂದು ಕುಟುಂಬ, ನಾನು ಸುಮಾರು ಪದೇ ಹೇಳ್ತಿದ್ದೀನಿ, ರೈತರು ಅಂದರೆ ಆ ಕುಟುಂಬನ ಬಿಟ್ಟರೆ ರೈತರಿಗೋಸ್ಕರ ಯಾರೂ ಮುಂದೆ ಬರೋದು ಇಲ್ಲ. ಬಹುಶಃ ಅವರು ಇರುವ ಒಂದು ಈಗಾಗಲೇ ತಾವು ನೋಡ್ತಾ ಇರ್ತೀವಿ, ಪ್ರತಿನಿತ್ಯ ಬಿಡದಿ ಟೌನ್ಶಿಪ್ ವಿಚಾರ ರೈತರಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ, ಅಂಥ ಒಂದು ಕುಟುಂಬವನ್ನು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಒಂದು ಆಶೀರ್ವಾದ ಬೇಕಾಗ್ತದೆ. ನಾನು ಪದೇ ಹೇಳ್ತಾ ಇದ್ದೀನಿ, ಈ ರಾಜ್ಯ ಉಳಿಬೇಕು ಅಂದರೆ, ಈ ರಾಜ್ಯ ಏನಾದರೂ ಮುಂದುವರಿಬೇಕು ಅಂತಂದರೆ ರೈತರು, ಬಡವರು, ಎಲ್ಲ ಸಮುದಾಯದ ಜನ ಮುಂದುವರೆದು ಏನಾದರೂ ಇಲ್ಲಿ ಒಂದು ಒಳ್ಳೆಯ ದಿನ ಬರಬೇಕಂದ್ರೆ ಆ ಒಂದು ಕುಟುಂಬ, ಕುಮಾರಣ್ಣವರು ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಆದರೆ ಮಾತ್ರ ಅದು ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಈಗಾಗಲೇ ಕಂಡಿದ್ದೀರಿ ಅವರ ಒಂದು ಕೆಲಸ ಕಾರ್ಯವೈಖರಿ ಬಗ್ಗೆ ಎಲ್ಲರೂ ನೋಡಿದ್ದೀರಿ. ಯಾಕಂದರೆ ರೈತರು ಅಂದರೆ ಅವ್ರಿಗೆ ಪ್ರಾಣ. ರೈತರಿಗೋಸ್ಕರ ಹುಟ್ಟಿರ್ತಕ್ಕಂಥ ಕುಟುಂಬವನ್ನು
ಮುಂದೆ ತಾವೆಲ್ಲರೂ ಒಂದು ಆಶೀರ್ವಾದ ಮಾಡಬೇಕು ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ದಿನ ಏನು ಇವತ್ತು ಪಾರ್ಲರನ್ನು ಓಪನ್ ಮಾಡಿದ್ದೀವಿ, ಮುಂದೇನು ಸಹ ಈ ಟೌನಲ್ಲಿ ಏನು ನಮ್ಮ ಪಟ್ಟಣದಲ್ಲಿ ಎಲ್ಲಿ ಬೇಕೋ ಅಂದರೆ ಫ್ಲೋಟಿಂಗ್ ಇರ್ತಕ್ಕಂಥ ಜಾಗದಲ್ಲಿ ಎಷ್ಟು ಬೇಕೋ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಹಳ್ಳಿಗಾಡಿನಲ್ಲೂ ಅಷ್ಟೇ ರೈತರಿಗೆ ಅಂದರೆ ರೈತರಿಗೆ ಅನುಕೂಲ ಆಗುತ್ತೆ ತಾನೆ. ರೈತರಿಗೋಸ್ಕರ ಇರ್ತಕ್ಕಂಥ ಈ ಸಂಸ್ಥೆಯನ್ನು ರೈತರಿಗಾಗಿ ಅದು ಏನು ಇಲ್ಲಿ ಸಂಪಾದನೆ ಮಾಡಿ ಏನು ಬರ್ತದೋ ಬಹುಶಃ ಅದನ್ನೆಲ್ಲ ರೈತರಿಗೋಸ್ಕರನೇ ಕೊಡುವಂಥದ್ದು, ಈ ಸೌಲಭ್ಯಗಳು ಕೊಡುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಒಂದು ರೈತರಿಗೆ ಅನುಕೂಲ ಆಗಲಿ ಅಂತ ಈ ಸಂದರ್ಭ ತಾವೆಲ್ಲ ಮುಂದೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಈ ವಿಶಾಲ್ ಮಾರ್ಟ್ ಬಳಿ ಒಂದು ಮಿಲ್ಕ್ ಪಾರ್ಲರ್ ಒಂದು ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಾಗರಾಜಣ್ಣವರೇ, ಪಶ್ಚಿಮ ಭಾಗದ ನಿರ್ದೇಶಕರಾದಂಥ ಶಾಮಣ್ಣವರೇ, ನಮ್ಮ ಪ್ರಭಾಕರ್ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳೇ, ವಿಶೇಷವಾಗಿ ಈಗಷ್ಟೇ ನಮ್ಮ ಇಬ್ಬರು ನಿರ್ದೇಶಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇದರ ವಾಸ್ತವಿಕತೆ ಏನಿದೆ, ಇದರ ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅವರು ಮಾತಾಡಿದ್ದಾರೆ. ಒಂದು ವಿಚಾರವನ್ನು ನಾವು ಇವತ್ತು ಹಂಚ್ಕೋಬೇಕಾದ್ರೆ, ಈ ಅಖಂಡ ಭಾರತ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಒಂದು ದೇಶ. ಇಲ್ಲಿ ಬಹುತೇಕ ವಾಸಿಸ್ತಕ್ಕಂಥ ಜನ ಒಂದು ರೈತಾಪಿ ವರ್ಗ. ಈ ಒಂದು ರೈತಾಪಿ ವರ್ಗದ ಒಂದು ವಿಚಾರಕ್ಕೆ ಬಂದಾಗ, ಈ ಒಂದು ಹೈನುಗಾರಿಕೆ ಏನಿದೆ, ಒಂದು KMF ಇವತ್ತು ಎಲ್ಲ ಕಷ್ಟ ಕಾಲದಲ್ಲಿ ಕೂಡ ಈ ರೈತರ ಒಂದು ಕೈ ಹಿಡಿದಿರ್ತಕ್ಕಂಥ ಒಂದು ಸಂಸ್ಥೆ ಅನ್ನೋದಿದ್ದರೆ ಇವತ್ತು ನಮ್ಮ KMF ಅಂತ ಹೇಳ್ಬೋದು. ಅಥವಾ ಕೋಲಾರ ಮಿಲ್ಕ್ ಯೂನಿಯನ್ ಆಗಿರ್ಬೋದು, ಅಥವಾ ರಾಜ್ಯ ಮಟ್ಟದಲ್ಲೂ ಕೂಡ ಮಿಲ್ಕ್ ಯೂನಿಯನ್ ಆಗಿರ್ಬೋದು. ವಿಶೇಷವಾಗಿ ಪ್ರತಿ ಇದರಲ್ಲೂ ಕೂಡ ನಮ್ಮ ನಿರ್ದೇಶಕರು ನಾವೆಲ್ಲ ಹೇಳ್ತಾ ಇರ್ತೀವಿ, ಒಂದು ಉತ್ಕೃಷ್ಟವಾದಂಥ ಒಂದು ಹಾಲನ್ನು ಕೊಡಿ, ರೈತರಿಗೆ ಮನವಿ ಮಾಡ್ತೀವಿ. ಇದರ ಪರಿಣಾಮ ಏನಂತ ಹೇಳಿದ್ರೆ, ಅದರಿಂದ ಒಳ್ಳೆಯ ಲಾಭ ಬರ್ತದೆ. ಉತ್ಪನ್ನಗಳು ತಯಾರಿ ಮಾಡಿ ಮತ್ತು ಒಳ್ಳೆಯ ಹಾಲು ಸರಬರಾಜು ಮಾಡಿ ಇದರಿಂದ ಯಥೇಚ್ಛವಾದಂಥ ಒಂದು ಒಕ್ಕೂಟಕ್ಕೆ ಒಂದು ಉತ್ಪಾದನೆ ಹೆಚ್ಚಾದ್ರಿಂದ ಒಳ್ಳೆ ಆದಾಯ ಬರ್ತದೆ. ಆ ಆದಾಯ ಹೆಚ್ಚಾದಷ್ಟು ಅದರ ಅನುಕೂಲ ಯಾರು ಪಡ್ಕೊಳ್ತಾರೆ ಅಂದರೆ ರೈತರೇ ಪಡ್ಕೊಳ್ತಾರೆ. ಸೊ ಹಾಗಾಗಿ ರೈತಾಪಿ ವರ್ಗವನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಉತ್ಕೃಷ್ಟವಾದಂಥ ಒಂದು ಹಾಲನ್ನು ಕೊಟ್ಟು ಇವತ್ತು ವಿಶೇಷವಾಗಿ ನಾವು ಕೋಲಾರ ಮಿಲ್ಕ್ ಯೂನಿಯನ್ಗೆ ನಾವು ವಿಶೇಷವಾದ ಧನ್ಯವಾದಗಳನ್ನು ತಲುಪಿಸಬೇಕಾಗ್ತದೆ. ಇವತ್ತು ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಉತ್ಪನ್ನಗಳು ಇಡೀ ವಿಶ್ವದ ಮಾರುಕಟ್ಟೆಯಲ್ಲಿ ಒಂದು ಕಾಂಪಿಟೇಷನ್ ಇಷ್ಟಿದ್ರೂ ಕೂಡ ಒಂದು ಒಳ್ಳೆ ರೀತಿಯಲ್ಲೂ ಕೂಡ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ. ಅಂದರೆ ಅಲ್ಲಿ ತಯಾರಾಗಿರ್ತಕ್ಕಂಥ ಉತ್ಪನ್ನಗಳು ಇಡೀ ವಿಶ್ವದಲ್ಲೇ ಒಂದು ಮಾನ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಉತ್ಪನ್ನಗಳಾಗಿರ್ತಕ್ಕಂಥದ್ದು. ವಿಶೇಷವಾಗಿ ನಾವು ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಮ್ಮೆಲ್ಲರ ಆರಾಧ್ಯ ದೈವ ಬಾಲಾಜಿ ಅಂದರೆ ತಿರುಪತಿಗೆ ಇವತ್ತು ಸರಬರಾಜು ಆಗ್ತಾ ಇರ್ತಕ್ಕಂಥ ಒಂದು ತುಪ್ಪವನ್ನು ಕೂಡ ನಮ್ಮ ನಂದಿನಿದೆ. ಸೊ ಇವೆಲ್ಲವನ್ನು ಕೂಡ ನೋಡಿದಾಗ ಒಳ್ಳೆ ಒಂದು ಉತ್ಪನ್ನಗಳು ಒಂದು ತಯಾರಿಯಾಗಿ ಒಂದು ವಿಶ್ವ ಮಟ್ಟದಲ್ಲಿ ಒಂದು ಜಾಗತಿಕ ಮಟ್ಟದಲ್ಲಿ ಒಳ್ಳೆ ಒಂದು ಛಾಪನ್ನು ಮೂಡಿಸಿದೆ ಅಂತ ಹೇಳಿದ್ರೆ ನಮ್ಮ ಕೋಲಾರ ಮಿಲ್ಕ್ ಯೂನಿಯನ್ ಬಗ್ಗೆ ನಾವೆಲ್ಲರೂ ಕೂಡ ಪ್ರಶಂಸೆ ಪಡಬೇಕಾಗ್ತಕ್ಕಂಥ ಒಂದು ವಿಚಾರ. ಸೊ ಆ ನಿಟ್ಟಿನಲ್ಲಿ ಇದಕ್ಕೆಲ್ಲ ಒಂದು ಪೂರಕವಾಗಿ ಕ್ರಮ ಕೈಗೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಕ್ರಮ ವಹಿಸಬೇಕು ಇದನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ಅಧ್ಯಕ್ಷರು ಮತ್ತು ನಿರ್ದೇಶಕರು ಕೂಡ ನಾವು ವಿಶೇಷವಾದಂಥ ಧನ್ಯವಾದಗಳನ್ನು ಕೂಡ ತಲುಪಿಸಬೇಕಾಗ್ತದೆ. ಸೊ ಮುಳಬಾಗಿಲಿನಲ್ಲಿ ನಮ್ಮ ನಾಗರಾಜನ್ ಅವರು ಹೇಳ್ತಾ ಇದ್ರು, ಈಗ ಟೌನಲ್ಲೇ ಸಾಕಷ್ಟು ಪಾರ್ಲರ್ಗಳನ್ನು ಓಪನ್ ಮಾಡಿದ್ದೀವಿ ಅಂತ. ಬಹುಶಃ ಇಡೀ ಮುಳಬಾಲಲ್ಲಿ ಅಥವಾ ಮುಳಬಾಲ್ ತಾಲೂಕಿನಲ್ಲಿ ಬಹುತೇಕ ಪಾರ್ಲರ್ಗಳು ಇವತ್ತು ಓಪನ್ ಆಗ್ತಾ ಇದೆ. ಇದು ಬಹಳ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ಇದು ಓಪನ್ ಆಗ್ತಾ ಇರ್ತಕ್ಕಂಥ ಒಂದು ಸ್ವಾಗತಾರ್ಥ. ಯಾಕಂದ್ರೆ ನಮ್ಮ ರೈತಾಪಿ ವರ್ಗದಲ್ಲೂ ಕೂಡ ನಂದಿನ ಉತ್ಪನ್ನಗಳನ್ನು ಪಡೆಯುವಂಥ ಅವಕಾಶವನ್ನು ತಾವು ಏನು ಕಲ್ಪಿಸ್ಕೊಡ್ತಾ ಇದ್ದೀರಿ, ಅದಕ್ಕೆ ನಾವು ಸಂಪೂರ್ಣವಾದಂಥ ನಮ್ಮ ಬೆಂಬಲವನ್ನು ಸೂಚಿಸ್ತೀವಿ, ಅದಕ್ಕೆ ನಮ್ಮ ಅಭಿಮತವನ್ನು ನಿಮಗೆ ಸೂಚಿಸ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸೊ ಮುಖ್ಯವಾಗಿ ನಾನು ಒಂದು ವಿಚಾರವನ್ನು ಹಂಚಿಕೊಳ್ತಕ್ಕಂಥದ್ದು, KMF ಇಂದ ಬಹಳಷ್ಟು ರೈತಾಪಿ ವರ್ಗ ಬದುಕಿ ಉಳಿತಾ ಇದೆ. ಸೊ ಅದರ ಒಂದು ಜೀರ್ಣೋದ್ಧಾರಕ್ಕೆ ಪ್ರತಿಯೊಬ್ಬರು ಕೂಡ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾವು ಕೂಡ ಶ್ರಮ ವಹಿಸಿ ಅವರನ್ನು ಬೆನ್ತಟ್ಟಿ ಮುಂದೆ ಹೋಗುವಂಥ ಕೆಲಸವನ್ನು ನಾವು ಮಾಡಿದ್ರೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಹಳ ಎತ್ತರಕ್ಕೆ ಬೆಳೆದು ಇದರಿಂದ ರೈತಾಪಿ ವರ್ಗಕ್ಕೆ ಒಳ್ಳೆಯದಾಗ್ತದೆ ಅಂತ ಕೂಡ ನಮ್ಮ ಆಶಾಭಾವನೆ ಆಗಿದೆ. ಸೊ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಕುಮಾರಸ್ವಾಮಿ ಅವರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಕೂಡ ರೈತರು, ಬಹಳಷ್ಟು ಹಿಂದಿನ ವರ್ಷ ಆಗಿರ್ಬೋದು, ಈ ವರ್ಷ ಆಗಿರ್ಬೋದು, ಅದಕ್ಕಿಂದಿನ ವರ್ಷ ಆಗಿರ್ಬೋದು, ಏನು ಈ ಮಾವು ಬೆಳೆಗಾರರು ಇದ್ದಾರೆ, ಬಹಳಷ್ಟು ರೀತಿಯಲ್ಲೂ ಕೂಡ ಒಂದು ಬೆಲೆ ನಿಗದಿತ ಬೆಲೆ ಸಿಗದೇ ಇದರಿಂದ ಬಹಳಷ್ಟು ಕಂಗಾಲಾಗಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅಲ್ಲಿನ ಕೇಂದ್ರ ಕೃಷಿ ಸಚಿವರ ಒಂದು ಗಮನ ಸೆಳೆದು ಒಂದು ಬೆಂಬಲ ಬೆಲೆಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಸೊ ನಿಜವಾಗ್ಲೂ ಕೂಡ ಸ್ವಾಗತಾರ್ಹ. ಯಾಕಂದ್ರೆ ಆ ಕುಟುಂಬ ರೈತರಿಗಾಗಿ ಪ್ರತಿ ಹಗಲಿರುಳು ದುಡಿತಾ ಇರ್ತಕ್ಕಂಥ ಕುಟುಂಬ ಏನಾದಿದ್ರೆ ಅದು ದೇವೇಗೌಡರ ಒಂದು ಕುಟುಂಬ. ಇತಿಹಾಸದ ಒಂದು ಪುಟಗಳನ್ನು ತಿರುವಿ ನೋಡಿ, ಇವತ್ತು ನೀರಾವರಿ ಯೋಜನೆಗಳು ರಾಜ್ಯದ ನೀರಾವರಿ ಯೋಜನೆಗಳಲ್ಲಿ
ದೇವೇಗೌಡರು ತೆಗೆದುಕೊಂಡಿರ್ತಕ್ಕಂಥ ಒಂದು ಕ್ರಮ, ಸೊ ಅವರು ಪಟ್ಟಂತ ಒಂದು ಪರಿಶ್ರಮ ಇವತ್ತು ಕೂಡ ಶ್ಲಾಘನೀಯ. ಸೊ ಅದೇ ರೀತಿ ಕೂಡ ಕುಮಾರಣ್ಣವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕುಮಾರಣ್ಣವರು ರೈತರ ಸಾಲ ಮನ್ನಾ ಮಾಡಿದ್ದಾರೆ, ಬಡ್ಡಿ ಮನ್ನಾ ಮಾಡಿದ್ದಾರೆ, ಬೆಂಬಲ ಬೆಲೆಗಳನ್ನು ಕೊಟ್ಟಿದ್ದಾರೆ ಅವ್ರ ಕಾಲಾವಧಿಯಲ್ಲಿ. ಇವತ್ತು ಕೂಡ ಹಗಲಿರುಳು ಕೂಡ ಇವತ್ತು ಏನು ನಮ್ಮ ರೈತರಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಒಂದು ಕುಟುಂಬಕ್ಕೆ ನಾವೆಲ್ಲರೂ ಕೂಡ ನಮ್ಮ ನಮನಗಳನ್ನು ಸಲ್ಲಿಸಿ ಇವತ್ತು ಇವರು ಪಾರ್ಲರ್ ಇವತ್ತು ಓಪನ್ ಮಾಡಿದ್ದಾರೆ. ಆ ಪಾರ್ಲರ್ ಓಪನ್ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜಣ್ಣವರಿಗೂ, ನಮ್ಮ ಶ್ಯಾಮೇಗೌಡರು ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಿ, ಅವರ ಪಾರ್ಲರ್ ಬಹಳ ಒಳ್ಳೆಯ ರೀತಿಯಲ್ಲಿ, ಯಾಕೆಂದರೆ ಒಳ್ಳೆ ಸೆಂಟ್ರಲ್ ಪ್ಲೇಸಲ್ಲಿ ಇಲ್ಲಿ ಆಯ್ಕೆ ಮಾಡಿ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಆ ಭಗವಂತ ಅವರಿಗೆ ಒಳ್ಳೆಯ ರೀತಿ ಒಳ್ಳೇದು ಮಾಡಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಕರೆಸಿ ಒಂದು 4 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಹಾಲಿನ ಪದಾರ್ಥಗಳನ್ನು ಸರಬರಾಜು ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಕೋಲಾರ ಜಿಲ್ಲೆಯಾದ್ಯಂತ ಮತ್ತು ಬೆಂಗಳೂರಿನ ನಮ್ಮ ಮಾರುಕಟ್ಟೆ ಇರ್ತಕ್ಕಂಥ ಒಂದು ಏರಿಯಾನಲ್ಲಿ ಕೂಡ ನಾವು ಏನು ಈ ಪಾರ್ಲರ್ಗಳನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಅದೇ ಒಂದು ನಿಟ್ಟಿನಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಕೂಡ ಈ ಒಂದು ಹೊಸ ಪಾರ್ಲರನ್ನು ನಾವು ಇವತ್ತು ಭಾಳ ಸಂತೋಷದಿಂದ ಪ್ರಾರಂಭ ಮಾಡಿದ್ದೀವಿ. ಈ ಒಂದು ಪಾರ್ಲರನ್ನು ನಡೆಸ್ತಕ್ಕಂಥವ್ರಿಗೆ ಮತ್ತು ಮಾಲೀಕರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಹಾಲನ್ನು ನೀವು ಮಾರಾಟ ಮಾಡಿ, ಹಾಲು ಉತ್ತಮವಾದಂಥ ಹಾಲಾಗಿರೋದ್ರಿಂದ ಒಳಬಾಗಿಲಿನ ಜನತೆಗೆ ಇದು ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕೋಲಾರ ಹಾಲು ಒಕ್ಕೂಟದಲ್ಲಿ ಏನು 8,30,000 ಹಾಲನ್ನು ನಾವು ಶೇಖರಣೆ ಮಾಡ್ತಾ ಇದ್ದೀವೋ, 4 ಲಕ್ಷ ಗರಿಷ್ಠ ಅಂದರೆ 4 ಲಕ್ಷ ಲೀಟ್ರನ್ನು ನಾವು ಹಾಲಾಗಿ ಪಾಕೆಟ್ ಮುಖಾಂತರ ಮಾರಾಟ ಮಾಡ್ತಾ ಇದ್ದೀವಿ. ಮತ್ತು 1 ಲಕ್ಷ ಮೊಸರನ್ನು ಕೂಡ ನಾವು 1 ಲಕ್ಷಕ್ಕೆ ಮೇಲ್ಪಟ್ಟು ಏಪ್ರಿಲ್ ಮೇನಲ್ಲಿ ಸುಮಾರು 1,43,000 ಲೀಟ್ರು ಮೊಸರನ್ನು ಮಾರಾಟ ಮಾಡ್ತಾ ಇದ್ವಿ. ಈಗ ಮೊಸರು 1,14,000 ಲೀಟ್ರನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ. ಹಾಗೆಯೇ AMFನ ಅಡಿನಲ್ಲಿ ಅನೇಕ ಪದಾರ್ಥಗಳನ್ನು ನಾವು ತಯಾರು ಮಾಡಿ ಸುಮಾರು 150-160 ರೀತಿಯ ಪದಾರ್ಥಗಳನ್ನು ಪ್ರಾರಂಭ ಮಾಡಿ ಅವುಗಳನ್ನೆಲ್ಲ ಕೂಡ ಗ್ರಾಹಕರಿಗೆ ತಲುಪಿಸೋ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೀವಿ. ಹಾಗೆ ನಮ್ಮ ಏನು ಕೋಲಾರ ಹಾಲು ಒಕ್ಕೂಟದಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭವಾದಂಥ ಗುಡ್ ಲೈಫ್ ಅಂದರೆ UHT ಹಾಲು ಸುಮಾರು 180 ದಿವಸದಿಂದ 350 ದಿವಸದವರೆಗೆ ಕೆಡದೇ ಇರ್ತಕ್ಕಂಥ ಈ ಹಾಲನ್ನು ನಾವು ದಿನಕ್ಕೆ 1,70,000 ಲೀಟ್ರನ್ನು ಮಾರಾಟ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಉತ್ಪಾದನೆ ಕೂಡ ಸುಮಾರು ದಿನಕ್ಕೆ 2 ಲಕ್ಷಕ್ಕೆ ಮೇಲ್ಪಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಗ್ರಾಹಕರಿಗೆ ಒಳ್ಳೆಯ ಸ್ಪರ್ಧಾತ್ಮಕ ದರ ಹಾಗೂ ನಮ್ಮ ಉತ್ಪಾದಕರಿಗೆ ಅತಿ ಹೆಚ್ಚಿನ ದರವನ್ನು ನೀಡಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಒಂದು ಗುರಿ. ಈಗ ಸುಗ್ಗಿ ಕಾಲ ಆಗಿರೋದ್ರಿಂದ ಯಥೇಚ್ಛವಾಗಿ ಹಾಲು ಬರ್ತಾ ಇರೋ ಕಾರಣದಿಂದ ನಾವು ಏನು ಈಗ ಕೊಡ್ತಾ ಇದ್ದೀವೋ ಆ ದರವನ್ನು ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಾರುಕಟ್ಟೆ ಮತ್ತು ಎಲ್ಲ ಕೂಡ ಚೆನ್ನಾಗಾದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ದರವನ್ನು ರೈತರಿಗೆ ಕೊಡಬೇಕು. ಅನೇಕ ರೀತಿಯ ಸೌಲಭ್ಯಗಳನ್ನ ಕೂಡ ರೈತರಿಗೆ ಇನ್ನು ಹತ್ತಿರದಲ್ಲೇ ನಾವು ಕೊಡೋರಿದ್ದೀವಿ. ಮ್ಯಾಟ್ಗಳನ್ನು ಕೊಡೋರಿದ್ದೀವಿ. ಚಾಪ್ ಕಟರ್ಸನ್ನು ಅರ್ಧ ಬೆಲೆಯಲ್ಲಿ ನಾವು ರೈತರಿಗೆ ಇವುಗಳನ್ನೆಲ್ಲ ಕೂಡ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೀವಿ. ರೈತರಿಗೆ ಇನ್ನೂ ಅನೇಕ ರೀತಿಯಾದಂಥ ಸಬ್ಸಿಡಿಯಲ್ಲಿ ನಾವು ಇವುಗಳನ್ನು ಕೊಡೋದಕ್ಕೆ ತಯಾರಿದ್ದೀವಿ. ಏನು ಈ ಒಂದು ಇವತ್ತು ಪಾರ್ಲರ್ ಪ್ರಾರಂಭ ಆಗಿದೆಯೋ ಇದನ್ನು ಮುಳಬಾಗಿಲಿನ ಜನತೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ.